ಪುತ್ರನ ಅಮ್ಮ, ಅದಕ್ಕಿನ್ನೂ ತುಂಬಾ ಸಮಯ ಇದೆ. ನಿಮ್ಮ ಪುತ್ರನ ಎತ್ಕೊಳ್ಳಿ, ಹೋಗಿ ನಿದ್ದೆಯಿಂದ ಎಬ್ಸಿ. ನಿದ್ದೆಯಲ್ಲಿ ಮಗ್ನನಾಗಿದ್ದಾನೆ. ಸೋಂಬೇರಿಗಳ ರಾಜ, ಕುಂಭಕರ್ಣನ ಸಂಬಂಧಿ, ಮೈಗಳ್ಳಿ ಕಪಟ ದುಷ್ಟ. ನಿದ್ದೆ ಮಾಡೋದ್ ಬಿಟ್ಟು ಬೇರೆ ಕೆಲ್ಸನೇ ಇಲ್ವಾ ನಿನ್ಗೆ? ಸ್ನಾನ ಮಾಡಿದ್ಮೇಲೆ ಯಾರಾದ್ರೂ ಮಲಗ್ತಾರ? ಏನ್ ಮಾತಾಡ್ತಿದ್ಯಾ ನೀನು? ಏನ್ ಅನ್ಕೊಂಡಿದ್ಯಾ ನಿನ್ ಪತಿ ಬಗ್ಗೆ? ಶಬ್ದ ಮಾತ್ರ ನಂದು, ಆದ್ರೆ ಭಾವ ಅಮ್ಮಂದಲ್ವಾ? ಕೆಲ್ಸಕ್ ಬಾರ್ದವನೇ, ಸೋಮಾರಿ, ದುಷ್ಟ. ಅಮ್ಮ ಅಮ್ಮ, ನಾನ್ ಈ ತರ ಒಳ್ಳೆ ಮಾತುಗಳನ್ನೆಲ್ಲ ನಾನ್ ಮಲ್ಕೊಂಡಿದ್ದಾಗ ಹೇಳದ್ಯಾ? ಅದೇನೆ ದುಃಖ ಕಾರಣ. ಏನಾದ್ರೂ ಮಾಡ್ತೀಯ ನೀನು? ಹೇಳು, ಈ ಮನೆಗೆ ಪ್ರಮುಖ ಅಂದ್ರೆ ಯಾರು? ಈಗ ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಇರಕ್ ಆಗತ್ತಾ ಅಮ್ಮ? ಹಾ, ಅದೇನೋ ನಿಜ. ಆದ್ರೆ ನಗರವಾಸಿಗಳ ದೃಷ್ಟಿಯಲ್ಲಿ ಈ ಮನೆಗೆ ಪ್ರಮುಖ ಅಂದ್ರೆ ಯಾರು? ನಾನು. ಈಗ ಯಾರಿಗಾದ್ರೂ ಸಹಾಯ ಬೇಕು ಅಂತಂದ್ರೆ ಅವ್ರು ಯಾರ ಹತ್ರ ಹೋಗ್ಬೇಕು? ಗೊತ್ತಿಲ್ಲ. ಮನೆ ಪ್ರಮುಖನ ಹತ್ರ, ಅರ್ಥಾತ್ ನಿನ್ ಹತ್ರ. ಆದ್ರೆ ನೀನ್ ಕೆಲ್ಸನೇ ಮಾಡೋದಿಲ್ವಲ್ಲ? ಅಯ್ಯೋ, ನಾನ್ ಏನ್ ಮಾಡ್ದೆ ಅಮ್ಮ? ನಾನ್ ಏನ್ ತಪ್ಪು ಮಾಡ್ದೆ ಹೇಳು? ನೀನ್ ನನ್ ಮೇಲೆ ಇಷ್ಟೊಂದ್ ದೂರೆಲ್ಲ ಹೇಳ್ತಿದೀಯಲ್ವಾ? ಹೇಳ್ತೀನಿ, ಕೇಳಿಸ್ಕೊ. ಅಮ್ಮ ದೇವಸ್ಥಾನದಿಂದ ಬರ್ತಾ ಇದ್ರು. ಆಗ ಅವರು ದೇವಯ್ಯ ಅವ್ರನ್ನ ನೋಡಿದ್ರು. ನನ್ನ ಹೊಲನ ಸ್ವಚ್ಛ ಮಾಡೋದಕ್ಕೆ ಸಹಾಯ ಮಾಡಿ. ಜನ ಅವ್ರಿಗೆ ಸಹಾಯ ಮಾಡಕ್ ಒಪ್ತಾನೆ ಇರ್ಲಿಲ್ಲ. ಅವರಂತೂ ತುಂಬಾನೇ ದುಃಖದಲ್ಲಿದ್ರು. ಉಳುಮೆ ಹೇಗ್ ಮಾಡೋದು ಅಂತ ಅವ್ರಿಗಂತೂ ಚಿಂತೆ ಆಗ್ಬಿಟ್ಟಿತ್ತು. ಬೇಜಾರಲ್ಲಿದ್ರು. ನೀರ್ ಹಾಕಕ್ಕೆ ಅವ್ರಿಗೆ ಯಾರು ಸಹಾಯ ಮಾಡ್ತಾರೆ ಅಂತ. ಇದ್ರಲ್ಲಿ ಸಮಸ್ಯೆ ಏನಿದೆ? ದೇವಯ್ಯ ಅಣ್ಣ ಸಂಬಳ ಕೊಟ್ಟು ಕೆಲ್ಸಕ್ಕೆ ಜನರನ್ನ ಇಟ್ಕೊಂಡ್ರೆ ಆಯ್ತಷ್ಟೇ. ದೇವಯ್ಯ ಅವ್ರ ಹತ್ರ ದುಡ್ಡು ಇಲ್ವೇ ಇಲ್ಲ. ಹೌದಾ? ಹಾಗಾದ್ರೆ ನಾವೇ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅಯ್ಯೋ, ದುಡ್ಡೇನ್ ಗಿಡದಲ್ಲಿ ಬೆಳೆಯುತ್ತಾ? ಇಲ್ಲ 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 ಇಲ್ಲ. ಹಾಗಾದ್ರೆ ನೀವೇನ್ ಕೇಳ್ತಿದ್ದೀರಾ? ನಾನೇ ಸ್ವಯಂ ಆಗಿ ದೇವಯ್ಯ ಅಣ್ಣನ್ ಜಮೀನಿಗೆ ಹೋಗಿ ಕೆಲಸ ಮಾಡ್ಬೇಕಾ? ಹಾ, ಎತ್ಕೋ. ಏನನ್ನ? ಹೊರಡು, ಈಗ್ಲೇ ಹೊರಟು ದೇವಯ್ಯ ಅವ್ರಿಗೆ ಹೊಲದಲ್ಲಿ ಸಹಾಯ ಮಾಡು. ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ದೇವರು ಒಳ್ಳೇದ್ ಮಾಡ್ತಾನೆ. ಅದೇನ್ ಮಕ್ಳು ಆಟನ ಅಲ್ಲಿ ಹೋಗಿ ಕೆಲಸ ಮಾಡೋದು? ಒಂದ್ ವೇಳೆ ನಾನು ಈ ಪುಣ್ಯ ಕಾರ್ಯ ಮಾಡಿದ್ರೆ ಮುಂದಿನ ವರ್ಷ ನೀವು ನನಗೆ ಪುಣ್ಯ ತಿಥಿ ಮಾಡ್ಬೇಕಾಗತ್ತೆ. ಎಲ್ಲ ವಿಷಯಕ್ಕೂ ಇಲ್ಲ ಅಂತಾನೆ ಹೇಳ್ತಾ ಇರ್ತೀಯ. ಅಮ್ಮ ಹೇಳ್ತಿದ್ದಾರೆ, ಇವ್ರು ದೇವಯ್ಯ ಅವ್ರಿಗೆ ಮಾತ್ ಕೊಟ್ಟು ಬಂದಿದಾರಂತೆ. ಹಾ ಅಮ್ಮ, ನೀವ್ ಮಾತ್ ಕೊಟ್ಟು ಬರ್ಬಾರ್ದಾಗಿತ್ತು. ನಿಮಗ್ ಗೊತ್ತಿಲ್ವಾ ಇವ್ನ್ ಯಾವ ಕೆಲ್ಸನೂ ಮಾಡೋದೇ ಇಲ್ಲ ಅಂತ? ಹೋಗ್ತೀನಿ ಹೋಗ್ತೀನಿ ಹೋಗ್ತಾ ಇದ್ದೀನಿ ಹೋಗ್ತಿದ್ದೀನಿ ಅಮ್ಮ. ತರಕಾರಿ ತಗೊಂಡ್ ಬಾ. ಈ ಮುದುಕ ಅಂತೂ ನಮ್ಗೆ ಪ್ರತಿದಿನ ನರಕ ಮಾಡ್ತಿದ್ದಾನೆ. ಅವನಿಗೆ ಯಾವಾಗ ಸಾಯ್ತಾನೋ ಆ ದೇವ್ರಿಗೆ ಗೊತ್ತು. ದೇವ್ರೆ ಎತ್ಕೊಂಡ್ಬಿಡು. ಕರ್ಕೊಂಡ್ಬಿಡಪ್ಪ ದೇವ್ರೆ. ಪ್ರಣಾಮಗಳು. ಪಂಡಿತ ರಾಮಕೃಷ್ಣ, ಅನ್ಸತ್ತೆ ಈ ಚೀಲದಲ್ಲಿ ಅತಿ ಮೂಲ್ಯವಾದ ವಸ್ತು ಇದೆ ಅಂತ. ಅದನ್ನ ಹೃದಯದ ಹತ್ರ ಇಟ್ಕೊಂಡು ಹೋಗ್ತಾ ಇದ್ದೀರಲ್ಲ? ಹೌದು, ಅದೇನು ಅಂದ್ರೆ ಮಹಾರಾಜರು ಬಹುಮಾನವಾಗಿ ಸ್ವರ್ಣ ಮುದ್ರೆನ ಕೊಟ್ಟಿದ್ದಾರೆ. ಸ್ವರ್ಣ ಮುದ್ರೆನಾ? ಏನ್ ಮಾಡ್ತಿದ್ದೀರಾ? ನಿಧಾನಕ್ಕೆ ಮಾತಾಡಿ. ನಾನಿದನ್ನ ಸುರಕ್ಷಿತವಾಗಿ ಮನೇಲಿಡಕ್ ಹೋಗ್ತಿದ್ದೀನಿ. ನಿಮ್ಮನೆ ಅಂತೂ ಆ ದಿಕ್ಕಿನಲ್ಲಿದೆಯಲ್ಲ, ಈ ಕಡೆ ಎಲ್ಲಿ ಹೋಗ್ತಿದ್ದೀರಾ? ಅದು ನಾನು ನಿಮ್ಮಿಬ್ರನ್ನ ಭೇಟಿ ಆಗೋಕ್ಕೋಸ್ಕರ ಬಂದೆ. ಯಾಕೆ? ಅಯ್ಯೋ, ಯಾರಾದ್ರೂ ಕಳ್ಳ ನನ್ನ ಹತ್ರ ಬಂದ್ರೆ ನಿಮ್ಮಿಬ್ರಂತಹ ಶೂರ ವೀರರ್ನ ನೋಡಿ ಹೆದರ್ಕೊಂಡು ಓಡ್ ಹೋಗ್ತಾನೆ. ಈ ಚೀಲದಲ್ಲಿ ಎಷ್ಟು ಸ್ವರ್ಣ ಮುದ್ರೆಗಳಿವೆ? ಗೊತ್ತಿಲ್ಲ, ಇಷ್ಟ ತನಕ ಎಣಿಸ್ಲೂ ಇಲ್ಲ. ಚೀಲವಂತೂ ತುಂಬಿರೋ ತರ ಕಾಣಿಸತ್ತೆ. ಅನ್ಸತ್ತೆ ಚೀಲ ತುಂಬಾ ಚಿನ್ನದ ನಾಣ್ಯನೇ ಇದೆ ಅಂತ. ಅಂದ್ರೆ ಒಂದೆರಡು ಚಿನ್ನದ ನಾಣ್ಯಗಳು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿಮ್ಗೇನು ಗೊತ್ತಾಗಲ್ಲ ತಾನೇ? ಸತ್ಯ ಹೇಳ್ತಿದ್ದೀರಾ? ಸರಿ, ನಾನಿನ್ ಹೊರಡ್ತೀನಿ. ಇದನ್ನ ಮನೇಲಿಟ್ಟು ನನಗೆ ಬೇರೆ ಕೆಲ್ಸನೂ ಮಾಡಕ್ಕಿದೆ. ತುಂಬಾ ಕೆಲ್ಸ ಬೇರೆ ಇದೆ. ನೀವೇನ್ ಚಿಂತೆ ಮಾಡ್ಬೇಡಿ, ನೀವು ನಿಮ್ ಕೆಲಸ ಎಲ್ಲಾನು ಪೂರ್ಣಗೊಳಿಸಿ. ನಾವು ಈ ಚೀಲವನ್ನ ನಿಮ್ ಮನೆಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ನಿಜವಾಗ್ಲೂ ನನಗೆ ಸಹಾಯ ಮಾಡ್ತಿದ್ದೀರಾ?
ಹಾ ಖಂಡಿತವಾಗ್ಲು ಒಬ್ಬ ಮಹಾನ ಪಂಡಿತ ಇನ್ನೊಬ್ಬ ಮಹಾನ ಪಂಡಿತನಿಗೆ ತಾನೇ ಕೆಲ್ಸಕ್ಕೆ ಬರೋದು. ಅದ್ಭುತ ಅದ್ಭುತಗಳು ನೀವಿಬ್ರು. ಎಲ್ಲಿ ಕೊಡಿ ಕೊಡಿ ಇಲ್ಲಿ ಕೊಡಿ. ಸರಿ, ಸ್ವಲ್ಪ ಹುಷಾರಾಗಿ. ನೀವು ನಿಶ್ಚಿಂತರಾಗಿರಿ. ನಾನ್ ನಿಮಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲ್ದು. ಸರಿ, ನೀವಿಬ್ರು ಹುಷಾರಾಗಿ ಹೋಗ್ಬನ್ನಿ, ಆಯ್ತಾ? ಆಯ್ತು ಆಯ್ತು. ನಾವು ಜೋಪಾನ ಮಾಡ್ತೀವಿ ಈ ಚೀಲವನ್ನ. ಸರಿ, ನಾನು ಹೊರಡ್ತೀನಿ. ಪಂಡಿತ ರಾಮಕೃಷ್ಣ, ಈ ಚೀಲ ಖಂಡಿತ ನಿಮ್ ಮನೆಗ್ ತಲುಪುತ್ತೆ. ಆದ್ರೆ ಈ ಚೀಲದಲ್ಲಿ ಎಷ್ಟು ಸ್ವರ್ಣ ಮುದ್ರೆ ಇತ್ತು ಅನ್ನೋ ಲೆಕ್ಕ ಖಂಡಿತ ನಿನಗ್ ಸಿಗೋದಿಲ್ಲ. ಬಾದಣಿ. ನಡಿ ಮಣಿ. ಬಾದಣಿ, ಈ ಚೀಲದಲ್ಲಿರೋ 100 ಸ್ವರ್ಣ ಮುದ್ರೆನ ಎತ್ಕೊಂಡ್ ಬಿಡೋಣ. ಬೇಡ ಬೇಡ ಬೇಡ, ಈಗ್ಲೇ ಬೇಡ. ಮೊದ್ಲು ಖಚಿತಪಡಿಸ್ಕೊಳ್ಳೋಣ, ಯಾರು ನಮ್ಮನ್ನ ನೋಡ್ತಾ ಇಲ್ಲ ತಾನೇ. ಯಾರು ನೋಡ್ತಾ ಇಲ್ಲ ಮಣಿ, ತೆಗಿ ಚಿನ್ನದ ನಾಣ್ಯಗಳನ್ನ. ನಾವು ಬೇಗ ಶ್ರೀಮಂತರಾಗ್ಬಿಡ್ಬೋದು. ಅಯ್ಯೋ, ಈ ಚೀಲ ತೆಗೆಯೋದಿಕ್ಕೆ ಬೇಗ ಆಗ್ತಿದೆ. ತೆಗಿ. ಬೇಗ. ಅಯ್ಯೋ, ಅಯ್ಯೋ, ಅವರೇ, ಅಯ್ಯೋ, ಯಾರೋ ಕಿತ್ಕೊಂಡು ಹಿಡೀರಿ, ಹಿಡೀರಿ, ಕಳ್ಳನ್ನ. ಕಳ್ಳ, ಕಳ್ಳ, ಹಿಡೀರಿ, ಕಳ್ಳ, ಹಿಡೀರಿ. ಕಳ್ಳ. ಅಯ್ಯೋ, ಕಳ್ಳ ನಮ್ ಚೀಲ ಎತ್ಕೊಂಡು ಹೋಗ್ತಿದ್ದಾನೆ, ಕಾಪಾಡಿ. ಅಯ್ಯೋ, ಯಾರಾದ್ರೂ ಹಿಡ್ಕೊಳ್ಳಿ. ಅಯ್ಯೋ, ಅಯ್ಯೋ, ನಮ್ ಸ್ವರ್ಣ ನಮ್ಮ ಮುದ್ರೆ ಚಿನ್ನದ ಚೀಲ ನಾಣ್ಯ ಎತ್ಕೊಂಡು ತಗೊಂಡು ಹೋಗ್ತಿದ್ದಾನೆ. ಓಡೋಗ್ಬಿಟ್ಟ. ಯಾರಾದ್ರೂ ಕಾಪಾಡಿ, ಬನ್ನಿ, ಹಿಡೀರಿ. ಯಾರಾದ್ರೂ ಕಾಪಾಡಿ. ಓಡಿ, ಓಡಿ, ಬನ್ನಿ, ಬನ್ನಿ. ಓಡಿ. ಅಯ್ಯೋ, ಏ ಕಳ್ಳ. ಅಯ್ಯೋ, ಬೀಸಾಕ್ಬಿಟ್ಟ ನಮ್ಮ ಸ್ವರ್ಣ ಮುದ್ರೆ. ಸ್ವರ್ಣ ಮುದ್ರೆಗಳನ್ನ ಬಾವಿಲ್ ಹಾಕ್ಬಿಟ್ಟ. ಅದಂತೂ ನಮ್ ಚೀಲ ಅಲ್ಲ, ನಮ್ ಚೀಲವಂತೂ ನಿಮ್ದಲ್ವಾ? ಇಲ್ಲ. ಹಾಗಿದ್ರೆ ಅದು ಯಾರಿಗೆ ಸಿಗುತ್ತೋ ಅವ್ರಿಗೆ ಸೇರಿ. ಇಲ್ಲ. ಇಲ್ಲ. ಈ ಬಾವಿಲಿರೋ ನೀರನ್ನೆಲ್ಲ ಖಾಲಿ ಮಾಡಿ ನಾವು ನಮ್ಮ ಸ್ವರ್ಣ ಮುದ್ರೆ ಎತ್ಕೊಳ್ಳೋಣ. ನಿಮ್ ಭೂಮಿಗೆ ನೀರಂತೂ ಬಂದೇ ಬಿಡ್ತು. ಹಾ, ಧನ್ಯವಾದ. ನಾನ್ ತುಂಬಾ ವಿನಂತಿ ಮಾಡ್ಕೋಬೇಕಾದ್ರೆ ಯಾರು ನನ್ಗೆ ಸಹಾಯ ಮಾಡಕ್ ಬರ್ಲಿಲ್ಲ. ಅಣ್ಣ, ತುಪ್ಪ ತೆಗಿಬೇಕು ಅಂತ ಹೇಳಿದ್ರೆ ಬೆರಳನ್ನ ಬಳಸ್ಲೇಬೇಕು. ಅಂದ್ರೆ ಬೇಜಾರಿನ ಮಾತು ಆಗಿರ್ಬೋದು, ಆದ್ರೆ ಸತ್ಯ ಇದೆ. ಯಾವುದೇ ಲಾಭ ಇಲ್ದೆ ಯಾರು ಕೂಡ ಯಾರಿಗೂ ಸಹಾಯ ಮಾಡಲ್ಲ. ಈಗ ನೀವೇ ನೋಡಿದ್ರಲ್ವಾ, ಸ್ವರ್ಣ ಮುದ್ರೆಯ ಆಸೆಗೋಸ್ಕರ ಎಲ್ಲರೂ ಕೂಡ ಬಾವಿಯಿಂದ ನೀರ್ ತೆಗೆದು ನಿಮ್ ಜಮೀನಿಗೆ ಹೇಗ್ ನೀರುಣಿಸಿದ್ರು ಅಂತ. ಸತ್ಯವನ್ನೇ ಹೇಳ್ತಿದ್ಯ ಮಗನೇ. ಹಣಕ್ಕೋಸ್ಕರ ಚಿತೆಲಿರೋ ಹೆಣ ಕೂಡ ಬಾಯಿ ಬಿಟ್ಟು ನೋಡುತ್ತೆ ಅಂತ ಗಾದೆನೇ ಇದೆ. ಸರಿ, ನಾನಿನ್ ಹೊರಡ್ತೀನಿ. ನನಗೆ ಅನುಮತಿ ಕೊಡಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ನನ್ ಕಾಲೇ ಹಿಡ್ಕೊಂಡಿದ್ದೀರಾ? ನಾವು ಅತ್ಯಂತ ಚಿಕ್ಕ ಪ್ರಾಣಿಗಳು. ನಾವು ಮೋಸಗಾರರು, ವಂಚಕರು. ನಾವಂತೂ ಜೇಡದ ಮರಿಗಳು. ನಾವು ಕಾಲಿನ ಕಾಸ, ಮತ್ತೆ ನಾವು ಸಣ್ಣ ಇರುವೆಗಳು. ಇದೆಲ್ಲ ನನಗ್ ಗೊತ್ತಿದೆ, ಆದ್ರೆ ವಿಷಯ ಏನ್ ಹೇಳಿ, ಸ್ಪಷ್ಟವಾಗಿ ಹೇಳಿ ಏನು ಅಂತ. ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ ರಾಮಕೃಷ್ಣ. ನಮ್ಮನ್ನ ಕ್ಷಮಿಸ್ಬಿಡು ಪಂಡಿತ ರಾಮಕೃಷ್ಣ. ಕ್ಷಮೆನಾ? ಎಂತ ಕ್ಷಮೆ? ನನಗೇನು ಅರ್ಥನೇ ಆಗ್ತಿಲ್ಲ. ನಮ್ಮಿಂದ ಚೀಲವನ್ನ ಕಳ್ಳ ಕಿತ್ಕೊಂಡು ಹೋಗ್ಬಿಟ್ಟ. ಮತ್ತೆ ಆ ಕಳ್ಳ ಬಂದು ಚೀಲ ಕಿತ್ಕೊಂಡು ಹೋಗಿ ಬಾವಿಲ್ ಬಿಸಾಕ್ಬಿಟ್ಟ. ಹೌದು. ಮತ್ತೆ ಆ ಕಳ್ಳ ಇದೇ ತರ ಕಂಬ್ಳಿನ ಹೊತ್ಕೊಂಡಿದ್ದ. ಅದು ಈಗ ನಿಮ್ ಹತ್ರ ಇದೆ.
ಮತ್ತೆ ಆ ಕಳ್ಳನ ಎತ್ತರ ಕೂಡ ನಿಮ್ಮ ಎತ್ತರದಷ್ಟೇ ಇತ್ತು. ಆ ಕಳ್ಳನ್ನ ಹುಡುಕೋದಿಕ್ಕೆ ನಾವಿಬ್ರು ತುಂಬಾ ಪ್ರಯತ್ನ ಪಟ್ವಿ ರಾಮಕೃಷ್ಣ. ಚೀಲವೂ ಸಿಗ್ಲಿಲ್ಲ. ಚೀಲ? ಯಾವ ಚೀಲ? ಅಯ್ಯೋ, ಏನ್ ಹುಡುಕಿದ್ರೆ ನೀವಿಬ್ರು? ನನಗೇನು ಅರ್ಥನೇ ಆಗ್ತಿಲ್ಲ. ಸರಿಯಾಗಿ ಏನು ಅಂತ ಹೇಳಿ. ನಿಮಗೆ ನೆನಪಿಲ್ವಾ? ನೀವು ನಮ್ಗೆ ಒಂದು ಚೀಲವನ್ನ ಕೊಟ್ಟಿದ್ರಲ್ಲ. ಇಲ್ಲ. ಆ ಚೀಲ ಸ್ವರ್ಣ ಮುದ್ರೆ ತುಂಬಿಕೊಂಡಿದ್ದ ಚೀಲ ನಿಮ್ಗೆ ಜ್ಞಾಪಕ ಇಲ್ವಾ? ಇಲ್ಲ. ಅರೆ ಅದೇ ಚೀಲ, ಅದನ್ನ ನಿಮ್ಗೆ ಮಹಾರಾಜರು ಪುರಸ್ಕಾರವಾಗಿ ಕೊಟ್ಟಿದ್ರು. ಅದು ನೆನಪಿಲ್ವಾ? ಇಲ್ಲ, ನನಗೇನು ನೆನಪಿಲ್ಲ. ಹೌದಾ? ನೀವಿಬ್ರು ನನ್ನ ಹತ್ರ ಹಾಸ್ಯ ಮಾಡ್ತಿದ್ದೀರಲ್ವಾ? ಏನು? ಹಾಗೆ ಅನ್ಕೊಳ್ಳಿ. ನಾವು ಸುಮ್ನೆ ತಮಾಷೆ ಮಾಡ್ತಾ ಇದ್ವಿ. ನಮ್ಗಂತೂ ಬೆಳಗ್ಗೆಯಿಂದ ಯಾರು ಸಿಕ್ಕೇ ಇಲ್ವಲ್ಲ ಹಾಸ್ಯ ಮಾಡೋದಕ್ಕೆ. ಅದಕ್ಕೆ ನಮ್ಮ ಗುರುಗಳು ಎಲ್ಲೋ ದೂರ ಹೋಗಿದ್ದಾರೆ. ಅದಕ್ಕೆ ನಾವು ನಿಮ್ ಜೊತೆ ಸುಮ್ನೆ ಹಾಸ್ಯ ಮಾಡ್ತಾ ಇದೀವಿ ಅಲ್ವಾ ದಣಿ? ಹೌದು ಮಣಿ, ನಮ್ಗಂತೂ ಗೊತ್ತೇ ಇಲ್ಲ ಯಾವ ಚೀಲ, ಎಂತ ಚೀಲ, ಎಲ್ಲಿಯ ಚೀಲ. ಸರಿ ಪಂಡಿತ ರಾಮಕೃಷ್ಣ, ನಾವಿನ್ನು ಬರ್ತೀವಿ. ಸರಿ ಆಗ್ಬಹುದು. ಪ್ರಣಾಮಗಳು. ಇದೇನಾಗಿದೆ ಪಂಡಿತ ರಾಮಕೃಷ್ಣನಿಗೆ? ಅತ್ಯಂತ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ. ಆಶ್ಚರ್ಯದ ಮಾತಂದ್ರೆ ಪಂಡಿತ ರಾಮಕೃಷ್ಣನಿಗೆ ಅವನ ನಿವಾಸದ ಮಾರ್ಗವೂ ನೆನಪಿಗೆ ಬರ್ತಾ ಇಲ್ವಾ? ಏನೋ ಇದೆ. ಅಮ್ಮನಿಗೇನಾದ್ರೂ ಗೊತ್ತಾದ್ರೆ ನಾನ್ ದೇವಯ್ಯ ಅಣ್ಣನಿಗೆ ಸಹಾಯ ಮಾಡಿದೆ ಅಂತ ಅವರಂತೂ ತುಂಬಾ ಖುಷಿ ಪಡ್ತಾರೆ. ಮತ್ತೆ 3-4 ದಿನ ಏನು ಕೆಲ್ಸನೂ ಕೊಡಲ್ಲ. ಶಾರದಾ, ಓ ಶಾರದಾ, ಅಮ್ಮ ನೋಡು, ನಾನ್ ಮನೆಗ್ ಬಂದಿದ್ದೀನಿ. ಬಂದ್ಬಿಟ್ಯಾ? ತರಕಾರಿ ತರ್ಲಿಲ್ವಾ? ತರ್ಕಾರಿನ? ನಾನ್ ಹೇಳ್ ಕಳ್ಸಿದ್ದೆ ತಾನೆ ಮನೆಗ್ ಬರ್ಬೇಕಾದ್ರೆ ತರಕಾರಿ ತಗೊಂಡ್ ಬಾ ಅಂತ. ನೀ ಹೇಳಿದ್ಯಾ? ನೀನ್ ಯಾವಾಗ ಹೇಳ್ದೆ? ಅಮ್ಮ ನೋಡು, ನೀನ್ ಹೇಳಿದ ಕೆಲ್ಸನ ನಾನು ಒಳ್ಳೆ ರೀತಿಯಲ್ಲಿ ಮುಗಿಸ್ ಬಂದೆ. ಕೆಲ್ಸ? ಯಾವ ಕೆಲ್ಸ? ಅಯ್ಯೋ, ನೀನ್ ಹೇಳಿದ್ಯಲ್ಲ ದೇವಯ್ಯ ಅಣ್ಣನಿಗೆ ಸಹಾಯ ಮಾಡು ಅಂತ. ನಾನು ಅಷ್ಟೇ ಅಲ್ಲ, ಇಡೀ ಗ್ರಾಮ ಮತ್ತೆ ದಣಿಮಣಿ ಕೂಡ ಸಹಾಯ ಮಾಡೋಕ್ ಬಂದಿದ್ರು ಅವರಿಗೆ. ಅದೆಲ್ಲ ಸರಿ, ಆದ್ರೆ ತರಕಾರಿಯಲ್ಲಿ? ತರ್ಕಾರಿ ನಾನ್ ಮರ್ತ್ಬಿಟ್ಟೆ. ಯಾವ ಕೆಲ್ಸನಾದ್ರೂ ಸರಿಯಾಗಿ ಮಾಡ್ತೀಯಾ? ನೀನ ನಂಬ್ಕೊಂಡ್ ಕೂತ್ಕೊಂಡ್ರೆ ಅಷ್ಟೇ ಗತೆ. ನಾನೇ ಹೋಗಿ ತರಕಾರಿ ತರ್ಬೇಕಾಗಿತ್ತು. ಓ ಶಾರದಾ, ನೀನ್ ಹೋಗೋ ಅವಶ್ಯಕತೆ ಇಲ್ಲ. ಪಂಡಿತ ರಾಮಕೃಷ್ಣ ಇದನ್ನ ಯೋಚನೆ ಮಾಡಿ ಇದನ್ನ ಮಾಡಿದಾನ. ಸಂತೆಯಿಂದ ತರಕಾರಿ ತರಕ ಎಷ್ಟೊತ್ತಾಗ್ತೈತೆ ಹೇಳು? ಓ ಸುಬ್ಬಲಕ್ಷ್ಮಿ ದೇವಿ. ಸುಬ್ಬಲಕ್ಷ್ಮಿ ಅಲ್ಲಪ್ಪ, ಸುಬ್ಬಲಕ್ಷ್ಮಿ ಹೇಳ. ಹಾ ಸುಬ್ಬಲಕ್ಷ್ಮಿ ದೇವಿ, ಇದು ನಮ್ಮ ಸಂಸಾರದ ಮಾತು. ಇದಕ್ ನೀವು ಏನ್ ಹೇಳೋ ಅವಶ್ಯಕತೆನೂ ಇಲ್ಲ. ಇದ ಸಂಸಾರ ಸಮಸ್ಯೆ ಅಲ್ಲಪ್ಪ. ಪ್ರತಿ ಒಂದು ಮನ್ಯಾಗ ಎಲ್ಲ ಪುರುಷ ಹೀಗೇನೆ. ಇದು ಸಾರ್ವಜನಿಕ ಸಮಸ್ಯೆ. ನಿಮ್ಮಲ್ಲಿರ್ಬೋದು ಅಂತ ಪುರುಷ, ಆದ್ರೆ ನಾನ್ ಮಾತ್ರ ವ್ಯಾವಹಾರಿಕ ಪುರುಷ ಮತ್ತೆ ಸಮರ್ಥ ವ್ಯಕ್ತಿ ಕೂಡ. ಆಯ್ತು ಬಿಡಪ್ಪ. ಎತ್ಕೋ. ಏನ್ ಎತ್ಕೋಬೇಕು? ಮನೆ ಕೆಲ್ಸದ ಭಾರ ಎತ್ಕೋ. ಹೋಗಿ ತರಕಾರಿ ತಗೊಂಡ್ ಬಾ. ಅದು ನಾನು ಮೊದಲನೇ ಕೆಲಸ ಮಾಡೇ ತುಂಬಾ ಸುಸ್ತಾಗಿ ಹೋಗಿದೆ. ಇನ್ನು 2ನೇ ಕೆಲಸ ಮಾಡಕ್ ನನ್ನ ಹತ್ರ ಆಗಲ್ಲ. ಅಮ್ಮ, ಹೋಗ್ತಿದ್ದೀನಿ. ಗುರುಗಳೇ, ನಿಮ್ಮ ಪ್ರಿಯ ಶಿಷ್ಯರು ದಣಿಮಣಿ ಅತ್ಯಂತ ಶುಭ ಸಮಾಚಾರವನ್ನು ತಗೊಂಡು ಬಂದಿದ್ದಾರೆ. ದಡ್ಡನ್ ಮಕ್ಳ, ಏನ್ ಸಮಾಚಾರ ಅನ್ನೋದು? ಅದು ಹೇಗೆ ಸುಲಭವಾಗಿ ಹೇಳ್ಬಿಡೋದಿಕ್ಕಾಗತ್ತೆ? ನೀವು ನಮಗೆ ಬಹುಮಾನ ಕೊಡಿ, ಬಹುಮಾನ. ಆಮೇಲೆ ಹೇಳ್ತೀವಿ ಶುಭ ಸಮಾಚಾರವನ್ನ. ಯಾವ್ದಾದ್ರೂ ಕೋಪಗೊಂಡಿರೋ ಗೂಳಿ ವರುಣಮಾಲನ ಚುಚ್ಚಿ ಸಾಯಿಸ್ಬಿಡ್ತಾ? ಇಲ್ಲ ಗುರುಗಳೇ, ಅದಕ್ಕಿಂತ ಅತ್ಯಂತವಾದ ಶುಭ ಸಮಾಚಾರವು. ಹಾಗಾದ್ರೆ ಸೌಧಾಮಿನಿ ದೇವಿ ಆಕೆಯ 3 ಸುಂದರವಾದ ತಂಗಿರನ್ನ ಊರಿಂದ ಇಲ್ಲಿಗೆ ಕೆಲವು ದಿನಗಳ ಮಟ್ಟಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಅಯ್ಯೋ, ಇದೆಲ್ಲ ಏನು ಇಲ್ಲ ಗುರುಗಳೇ, ನಾವು ಒಂದು ದೊಡ್ಡ ಸಮಾಚಾರ ತಗೊಂಡು ಬಂದಿದ್ದೀವಿ. ಏನು ಪಂಡಿತ ರಾಮಕೃಷ್ಣನ ಮಹಾರಾಜರು ದರ್ಬಾರ್ನಿಂದ ನಿಷೇಧ ಮಾಡ್ಬಿಟ್ರ? ಇಲ್ಲ ಗುರುಗಳೇ. ಹೋಗ ದಡ್ಡನ್ ಮಕ್ಳ, ಇನ್ನೇನ್ ಸಮಾಚಾರ ಇದೆ? ಗುರುಗಳೇ, ನಮ್ಮ ಶುಭ ಸಮಾಚಾರವು ಪಂಡಿತ ರಾಮಕೃಷ್ಣನ ವಿಷಯದಲ್ಲೇ ಇರೋದು. ಬೇಗ ಹೇಳ್ರೋ.
ಏನ್ ಸಮಾಚಾರ? ಗುರುಗಳೇ, ನಾವು ತಂದಿರೋ ಶುಭ ಸಮಾಚಾರ ಇದೆಯಲ್ಲ, ಅದರ ಸಹಾಯದಿಂದ ಪಂಡಿತ ರಾಮಕೃಷ್ಣನನ್ನು ಖಂಡಿತವಾಗಿ ರಾಜ್ಯಸಭೆಯಿಂದ ತೆಗೆದುಹಾಕೋ ಕಾರ್ಯದಲ್ಲಿ ಸಫಲವನ್ನು ಪ್ರಾಪ್ತಿ ಮಾಡಬಹುದು. ನೀವು ಪಂಡಿತ ರಾಮಕೃಷ್ಣ ದರ್ಬಾರ್ನಿಂದ ನಿಷೇಧ ಮಾಡೋದು ಅಂದ್ರೆ ಬೇಗ ಹೇಳ್ರೋ. ಈ ರೀತಿಯಾದ ಸುಂದರ ಸ್ವಪ್ನವನ್ನ ಕಟ್ಕೊಡ್ಬೇಡಿ ನನಗೆ. ಗುರುಗಳೇ, ನಮಗೆ ಪಂಡಿತ ರಾಮಕೃಷ್ಣನ ಒಂದು ದೌರ್ಬಲ್ಯತೆಯ ಬಗ್ಗೆ ಗೊತ್ತಾಗಿದೆ. ಗುರುಗಳೇ, ಪಂಡಿತ ರಾಮಕೃಷ್ಣನ ದೌರ್ಬಲ್ಯ ಏನು ಅಂದ್ರೆ ಇದರಿಂದ ಪಂಡಿತ ರಾಮಕೃಷ್ಣನ ದರ್ಬಾರಿನಿಂದ ತೆಗೆದು ಹಾಕೋದಿಕ್ಕೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಇದು. ಇಲ್ಲಿ ಬನ್ನಿ. ನಡ್ರ, ಸುತ್ತಿ ಬಳಸಿ ಮಾತಾಡ್ತೀರಾ ಇಲ್ಲ ಸತ್ಯ ಏನು ಅಂತ ಹೇಳ್ತೀರಾ? ಹೇಳಿ ಬೇಗ ಏನು ಅಂತ. ಗುರುಗಳೇ, ಹೇಳ್ತೀವಿ ಕೇಳಿ. ಹೇಳ. ನಿಮಗೆ ನೆನಪಿಲ್ವಾ, ನೀವು ನಮ್ಗೆ ಚೀಲವನ್ನು ಕೊಟ್ಟಿದ್ರಲ್ಲ? ಆ ಚೀಲದಲ್ಲಿ ಸ್ವರ್ಣ ಮುದ್ರೆ ತುಂಬಿಕೊಂಡಿತ್ತು, ಅದು ಕೂಡ ನೆನಪಿಲ್ವಾ? ಸರಿ ಸರಿ, ಬಹಳ ಚೆನ್ನಾಗಿದೆ. ನಾವು ಮಾಡಿದ್ವಿ. ತಗೋ. ತಾಮ್ರದ ನಾಣ್ಯ. ಗುರುಗಳೇ, ಅದು ಕೂಡ ಒಂದೇ. ನೀವಿಬ್ರು ಅದಕ್ಕೆ ಯೋಗ್ಯರು. ಗುರುಗಳೇ, ನಾವಂತೂ ರಾಮಕೃಷ್ಣನ್ ಬಗ್ಗೆ ಸಂಪೂರ್ಣ ವಿವರ ಕೊಟ್ಟಿದ್ದೀವಿ. ಮುಟ್ಟಾಳ್ರ ರಾಜ್ಕುಮಾರರು ನೀವು. ಪಂಡಿತ ರಾಮಕೃಷ್ಣ ನಿಮ್ಮನ್ನ ಖಂಡಿತ ಮೂರ್ಖರನ್ನಾಗಿ ಮಾಡಿದ್ದಾನೆ. ಆದ್ರೆ ನೀವಿಬ್ರು ಸೇರಿ ಪಂಡಿತ ರಾಮಕೃಷ್ಣನ ಬಗ್ಗೆ ನನಗೆ ಹೇಳಿರೋದೀಗ ಅದರಿಂದ ಒಂದು ಉಪಾಯ ಹುಟ್ಟಿದೆ. ಯಾವ ಉಪಾಯ ಗುರುಗಳೇ? ನಮಗೂ ಹೇಳಿ. ಒಂದು ವೇಳೆ ನಾವು ದರ್ಬಾರ್ನಲ್ಲಿ ಮಹಾರಾಜರ ಮುಂದೆ ಪಂಡಿತ ರಾಮಕೃಷ್ಣನ ನೆನಪು ಕ್ಷೀಣಿಸಿದೆ ಅಂತ ಹೇಳಿದ್ರೆ, ಆಗ ಮಹಾರಾಜರು ಸ್ವಯಂ ಪಂಡಿತ ರಾಮಕೃಷ್ಣನ ದರ್ಬಾರ್ನಿಂದ ನಿಷೇಧ ಮಾಡ್ತಾರೆ. ಈಗ ನಾನೇನು ಹೇಳ್ತೀನೋ ಅದನ್ನೇ ನೀವಿಬ್ರು ಮಾಡಬೇಕು. ಆಗ ನಾನು ನಿಮಗೆ ಇನ್ನಷ್ಟು ತಾಮ್ರದ ನಾಣ್ಯಗಳ ಪುರಸ್ಕಾರವನ್ನು ಕೊಡ್ತೀನಿ ಮತ್ತು ಪಂಡಿತ ರಾಮಕೃಷ್ಣನನ್ನ ದರ್ಬಾರ್ನಿಂದ ಆಚೆ ಹಾಕ್ತೀನಿ. ಪಂಡಿತ ರಾಮಕೃಷ್ಣ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಪಂಡಿತ ರಾಮಕೃಷ್ಣ ದರ್ಬಾರಿನಲ್ಲಿ ಕಾಣಿಸುತ್ತಿಲ್ಲ. ಮಹಾರಾಜರೇ, ನಮಗಿವತ್ತು ಗೊತ್ತಾಯ್ತು ಪಂಡಿತ ರಾಮಕೃಷ್ಣ ದರ್ಬಾರ್ಗೆ ಯಾಕೆ ತಡವಾಗಿ ಬರ್ತಾನೆ ಅಂತ. ರಹಸ್ಯವಾಗಿಟ್ಟಿದ್ದಾರೆ ಮಹಾರಾಜರೇ. ನಿಮಗೆ, ನಮಗೆ, ಈ ದರ್ಬಾರ್ಗೆ ಮತ್ತು ಇಡೀ ರಾಜ್ಯವನ್ನು ಅಂಧಕಾರಕ್ಕೆ ತಳ್ಳಿದ್ದಾನೆ ಮಹಾರಾಜರೇ. ಗುರುಗಳೇ, ನಮಗೇನು ಅರ್ಥವಾಗುತ್ತಿಲ್ಲ. ಪಂಡಿತ ರಾಮಕೃಷ್ಣ ನಮಗೆ ಮೋಸ ಮಾಡುತ್ತಿದ್ದಾರೆ, ನಂಬಲಾಗುತ್ತಿಲ್ಲ. ಮಹಾರಾಜರೇ, ಇದರಲ್ಲಿ ಪಂಡಿತ ರಾಮಕೃಷ್ಣನ ಯಾವ ತಪ್ಪೂ ಇಲ್ಲ. ಈ ರೋಗದ ಲಕ್ಷಣಗಳೇ ಹೀಗೆ ಮಹಾರಾಜರೇ. ರೋಗವೇ? ಎಂತಹ ರೋಗ ಆಚಾರ್ಯವೇ? ಅದು ಮರವಿನ ರೋಗ ಮಹಾರಾಜರೇ. ಹೌದು, ನಮ್ಮ ಪಂಡಿತ ರಾಮಕೃಷ್ಣನು ನೆನಪಿನ ಶಕ್ತಿಯನ್ನ ಕಳೆದುಕೊಂಡಿದ್ದಾನೆ. ಮರುವಿನ ರೋಗವೇ? ಇದು ನೀವು ಹೇಗೆ ಹೇಳುತ್ತೀರಿ ಗುರುಗಳೇ? ಮಹಾರಾಜರೇ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆದ್ರೆ ನೀವು ನಮ್ಮ ಶಿಷ್ಯ ಧನಿಮನಿಯಿಂದ ಸತ್ಯವನ್ನ ತಿಳ್ಕೋಬಹುದು. ಹೌದು ಮಹಾರಾಜರೇ, ಸತ್ಯ. ನಾಳೆ ಎಲ್ಲರ ಮುಂದೆ ನಡುವೆ ದಾರಿಲಿ ಬರ್ತಾ ಇವರಿಗೆ ಪಂಡಿತ ರಾಮಕೃಷ್ಣ ಸ್ವರ್ಣದ ನಾಣ್ಯ ಇರೋ ಚೀಲನ ಕೊಟ್ಟಂತೆ. ನಂತರ ಬರ್ತು ಹೋಗಿದ್ದಾನೆ. ಚಿನ್ನದ ನಾಣ್ಯಗಳು ತುಂಬಿದ ಕೈ ಚೀಲವೇ? ಹೌದು ಮಹಾರಾಜರೇ, ಅದೇ ಚೀಲ ನೀವು ಪುರಸ್ಕಾರ ಸ್ವರೂಪವಾಗಿ ಪಂಡಿತ ರಾಮಕೃಷ್ಣನಿಗೆ ಕೊಟ್ಟಂತದ್ದು. ನಾವೇ? ಆದರೆ ಗುರುಗಳೇ, ನಮಗೆ ನೆನಪಾಗುತ್ತಿಲ್ಲ ನಾವು ಪಂಡಿತ ರಾಮಕೃಷ್ಣರಿಗೆ ಚಿನ್ನದ ನಾಣ್ಯಗಳು ತುಂಬಿದ ಚೀಲ ಕೊಟ್ಟಂತೆ. ಆದ್ರೆ ಮಹಾರಾಜರೇ, ಪಂಡಿತ ರಾಮಕೃಷ್ಣನು ನಮ್ಗೆ ಇದನ್ನೇ ಹೇಳಿದ್ರು. ಮಹಾರಾಜರೇ, ನನಗನ್ನಿಸ್ತಾ ಇದೆ ನೀವು ಮರ್ತು ಹೋಗಿದ್ದೀರ. ನೀವು ಎಂಥ ದಯಾ ಸಿಂಧು, ಉದಾರಿ,
ಪ್ರತಿದಿನ ಪ್ರತಿಯೊಂದು ವಿಚಾರಗಳಿಗೆ ಸಂತೋಷವಾಗ್ತೀರಾ ಮತ್ತು ಅದಕ್ಕೆ ಪುರಸ್ಕಾರ ಕೊಡ್ತೀರಾ. ಮತ್ತು ನಿಮ್ಮಂತ ಶ್ರೇಷ್ಠರಿಗೆ, ಉತ್ತಮ ವ್ಯಕ್ತಿಗೆ ಇವೆಲ್ಲವೂ ಹೇಗೆ ನೆನಪಿನಲ್ಲಿರುತ್ತೆ ಹೇಳಿ? ಇದು ನೀವು ಸತ್ಯ ಹೇಳುತ್ತಿದ್ದೀರಿ ಗುರುಗಳೇ. ಹೌದು ಆದರೆ ಗುರುಗಳೇ, ನಮಗೆ ಅರ್ಥವಾಗುತ್ತಿಲ್ಲ ರಾಮಕೃಷ್ಣರಿಗೆ ಇದ್ದಕ್ಕಿದ್ದಂತೆ ಈ ರೋಗ ಹೇಗೆ ಬಂತು ಎಂದು. ಇದೊಂದು ಶುರುವಿನಿಂದಲೇ ಇತ್ತು ಮಹಾರಾಜರೇ, ಆದ್ರೆ ಯಾರಿಗೂ ತಿಳಿದಿರಲಿಲ್ಲ ಅಷ್ಟೇ. ನೋಡಿ ಮಹಾರಾಜೆ, ಪಂಡಿತ ರಾಮಕೃಷ್ಣ ದರ್ಬಾರ್ಗೆ ತಡವಾಗೇ ಬರ್ತಾನೆ. ಇದರಿಂದ ಸಾಬೀತಾಗುತ್ತೆ ಅವನ್ ದರ್ಬಾರಿಗೆ ಬರುವಂತ ದಾರಿನೇ ಮರ್ತು ಹೋಗಿರ್ತಾನೆ.